ಲೈಕ್ ವೈಸ್ ಈ PO ಆ್ಯಂಡ್ ಸ್ಕೇಲ್ 1 ಆಫೀಸರ್ ಅಂತ ಹಂಗನ ಸ್ಕೇಲ್ 1 ಆಫೀಸರ್ ಅಂತೆ ಸರ್ಕಲ್ ಬೇಸ್ಡ್ ಆಫೀಸರ್ ಕನ್ನಡ ಕಂಪಲ್ಸರಿ. ಯೂನಿಯನ್ ಬ್ಯಾಂಕ್ನಾಗ ಕಾಲ್ ಅಂತ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ 2018ದಾಗ ನಾನು ಬ್ಯಾಂಕ್ ಜಾಯ್ನ್ ಆದ್ನಿ. 2020 ಒಳಗೆ SBI ಕ್ಲಿಯರ್ ಆಯ್ತು ನನ್ನ ಸರ್ಕಲ್ ಬೇಸ್ಡ್ ಆಫೀಸರ್. ಡ್ಯೂ ಟು ಮೈ ಪರ್ಸನಲ್ ರೀಸನ್ ಏನಾದ್ರು SBI ಜಾಯ್ನ್ ಆಗಲಿಲ್ಲ. ಇವತ್ತು ಫೈನಲ್ ಸೆಲೆಕ್ಷನ್ ಕೂಡ ಆಗಿತ್ತು ನಾನು. ಸೊ ನಾನು RRB ಉಳ್ಕೋಬೇಕಾದ್ರೆ ಆಗ್ಬೋದು. ಆಮೇಲೆ ಯೂನಿಯನ್ ಬ್ಯಾಂಕ್ನಾಗ ಕ್ಲಿಯರ್ ಆಯ್ತು ಎಕ್ಸಾಮ್ ನಂದು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳಿ. ಯಾಕಂದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಕೇಳ್ತಾರಿಲ್ಲ, ಅವಾಗ 2 years ಎಕ್ಸ್ಪೀರಿಯನ್ಸ್ ಕೇಳಿದ್ರು. ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಾನು ಅಲ್ಲಿನೂ ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡಲಿಲ್ಲ, ಬಿಟ್ನಿ. ಆಮೇಲೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕ್ಲಿಯರ್ ಆಗಿತ್ತು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲಿಯರ್ ಆಗಿತ್ತು. ಆಮೇಲೆ ಏನು ಮಾಡ್ತಾರೆ ಅದಕ್ಕೆ ಕೇಳೋದು, ನೀವು ಒಳಗೆ ಒಂದ್ಸರಿ ಎಂಟ್ರಿ ಆಗುತ್ತಾನೆ ಅಷ್ಟೇ. ಒಂದ್ಸರಿ ಎಂಟ್ರಿ ಆದ್ರೆ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ಎಲ್ಲ ಓಪನ್ ಆಗ್ಬಿಡ್ತು. ಅವು ಓಪನ್ ಆಗುತ್ತಾನೆ ಏನೈತಲ್ಲ, ನೀವು ಫಸ್ಟ್ ಪ್ರಿಪರೇಷನ್ ಮಾಡ್ಬೇಕು. ಅಲ್ಲಿ ನೋಟ್ಸ್ ನೋಡಿದ್ನ ಸರ್, ನೋಟ್ಸ್ ಟೈಪ್ ಮಾಡ್ಕೊಂಡಾರ. ಅದಕ್ಕೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಐತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಅವೆಲ್ಲ ಟೈಪ್ ಮಾಡ್ಕೊಂಡು ಬ್ಯಾಂಕರ್ಸ್ ಅಡ್ಡ ಅಂದ್ರೆ ಅದು ಹೈ ಲೆವೆಲ್. ಅದು ನಾವಿರೋ ಟೈಮ್ನಾಗಿಂದ ಟಾಪ್ 1 ಅದು ಆನ್ಲೈನ್ ಕಂಟೆಂಟ್. ಅವ್ರದ್ದೆಲ್ಲ ಟೈಪ್ ಮಾಡ್ಕೊಂಡು ಎಲ್ಲ ಕಂಟೆಂಟನ್ನು ನಿಮಗೆ ಅದೇ ನೀಟಾಗಿ ಪ್ರೊವೈಡ್ ಮಾಡ್ತಾರೆ. ಯಾಕಂದ್ರೆ ಒಂದೇ ಇಂಟೆನ್ಷನ್ ಅವ್ರದ್ದು, ಅವ್ರಿಗೆ ಬೇಕಂದ್ರೆ ಕೂಡ ದುಡ್ಡು ಅಷ್ಟು ನೋಡ್ಬೋದು. ಹಂಗಿಲ್ಲ, ನೀವು ಡೆವಲಪ್ ಆಗಲಿ, ನಿಮಗೆ ನಾಲೆಜ್ ಬರಲಿ, ನ್ಯಾಷನಲ್ ಲೆವೆಲ್ದಾಗ ಕಾಂಪಿಟೇಷನ್ ನಿಮ್ಮ ಕಡೆನೂ ಕ್ರಿಯೇಟ್ ಆಗಲಿ ಅಂತ ಅವ್ರು ಇನ್ವೆಸ್ಟ್ಮೆಂಟ್ ಭಾಳ ಮಾಡ್ಯಾರ. ಹೇಳ್ಬೇಕಂದ್ರೆ ನಾನು ನೋಡಿದಾಗ ಗೊತ್ತಾಗ್ಬಿಡುತ್ತೆ, ಕಂಪ್ಯೂಟರ್ ಆನ್ಲೈನ್ ಟೆಸ್ಟ್ ಆಗಲಿ ಅವೆಲ್ಲ ನೀವು ಇಂಡಿವಿಜುವಲ್ ತೊಗೊಳಕ್ಕೆ ಹೋಗ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಅದಕ್ಕೆ ಕಾಸ್ಟ್ ಐತಿ. ಒಂದ್ಸಲ ನೀವು ಜಸ್ಟ್ ಹಂಗೆ ಆನ್ಲೈನ್ ಪರ್ಚೇಸ್ ಮಾಡೋಕೆ ಹೋಗ್ರಿ, ಸಿಕ್ಕಾಪಟ್ಟಿ ಕಾಸ್ಟ್ಲಿ ಐತಿ. ನೀವು ಬ್ಯಾಂಕರ್ಸ್ ಅಡ್ಡದೊಂದು ಈಗ ನಿಮ್ಗೆ ಕೊಡತ್ತಾರಲ್ಲ ಫ್ರೀ ಆಫ್, ಅಂದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್, ಬಟ್ ನಿಮಗೆ ಸಪ್ಲೈ ಮಾಡತ್ತಾರಲ್ಲ ಅದನ್ನ ನೀವು ಆನ್ಲೈನ್ ಕಂಟೆಂಟ್ ಚೆಕ್ ಮಾಡಕ್ಕೆ ಹೋಗ್ರಿ, ಎಷ್ಟು ಕಾಸ್ಟ್ ಐತೆ ಅಂದ್ರೆ ಅದಕ್ಕೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಥೌಸಂಡ್ಸ್ ಆಫ್ ರುಪೀಸ್ ಐತದೆ, 10,000 ಐತದೆ ಕಾಸ್ಟ್. ಅದನ್ನ ಒಂದು ಸಲ ಕುಂತೀವಿ, ಒಂದು ಹಾಫ್ ಆನ್ ಅವರ್ ಅದು ಸ್ಟಡಿ ನೋಡಿದ್ರೆ ಇಷ್ಟು ನೀಟಾಗಿ ಕೊಟ್ಟಾರಂದ್ರೆ ನಮಗೆ ಇಷ್ಟೆಲ್ಲ ಅವಾಗಿನ ಟೈಮ್ನಾಗ ಇರಲಿಲ್ಲ. ಬಟ್ ಈಗೆಲ್ಲ ಸರ್ ನಿಮಗೆ ಪ್ರೆಸೆಂಟ್ ಏನು ಬೇಕಲ್ಲ ಅದ್ರ ಡೇಟಾ ಎಲ್ಲ ನಿಮ್ಗೆ ಕರೆಕ್ಟಾಗಿ ನೀಟಾಗಿ ಕೊಡತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಗ್ಯಾರಂಟಿ ಅಂದ್ರೆ 100% ಜಾಬ್ ಆಗ್ತೈತಿ. ಭಾಳಷ್ಟು ಆಪರ್ಚುನಿಟಿ. ಈಗ ರೀಸೆಂಟಾಗಿ ನಮ್ಮದು ಆ್ಯಕ್ಚುಲಿ ನಾ ಜಾಯ್ನ್ ಆಗಿದ್ದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್. ಈಗ ಮರ್ಜ್ ಹಾಕಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಅಕ್ರಾಸ್ ಕರ್ನಾಟಕ. ವೆರಿ ಸೂನ್ ಏನಾಗ್ತದೆ ಅಂದ್ರೆ ಈಗ ನಮ್ದು ನ್ಯಾಷನಲ್ ರೂರಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗೋದು ಮತ್ತೆ ಮರ್ಜ್ ಹಾಕಿಸಿದ್ರೆ ಅವಾಗ ಏನಾಗ್ಬಿಡ್ತಾವೆ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಥೌಸಂಡ್ಸ್ ಆಫ್ ವ್ಯಾಕೆನ್ಸೀಸ್ ಓಪನ್ ಆಗ್ತವೆ. ಈಗ ಮೊನ್ನೆ ಮರ್ಜ್ ಆಗಿದ್ದಕ್ಕನ್ನ ನಮ್ಮಲ್ಲಿ 1500 ವ್ಯಾಕೆನ್ಸಿ ಓಪನ್ ಆಗಿದೆ. ನಿಮಗೆ RRB ನೋಡಿರ್ಬೇಕು, ರೀಜನಲ್ ರೂರಲ್ ಬ್ಯಾಂಕ್ IPS ಕಾಲ್ಫಾರ್ಮ್ ಆಗೈತಿ, ಎಲ್ಲರಿಗೂ ಐತಲ್ಲ, ಐಡಿಯಾ ಐತಲ್ಲ. ಸೊ ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದು ಸಪ್ರೇಟ್ ಬ್ರ್ಯಾಂಡ್, ನಮ್ದು ಸ್ಟೇಟ್ ಲೆವೆಲ್ ಬ್ಯಾಂಕ್ 1500 ವ್ಯಾಕೆನ್ಸಿ ಕೊಟ್ಟರು. ಬರೀ ಒಂದು RRB ಅದು. ಟೋಟಲ್ ಇಂಡಿಯಾದಾಗ ಎಷ್ಟು RRB ಅದ ಹೇಳ್ರಿ? ಎಷ್ಟು RRBs ಅದು? ಎಸ್. ನಿಮಗೆ ಇದನ್ನ ನಾಲೆಜ್ ಬರ್ಬೇಕಂದ್ರೆ ಪೇಪರ್ ಓದ್ಬೇಕು ಕಂಪಲ್ಸರಿ. ಪೇಪರ್ ಒಂದ್ಸಲ ಓದಿದ್ರೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಕರೆಂಟ್ ಅಫೇರ್ಸ್ ಕವರ್ ಆಗ್ತದೆ. ಸೊ ಟೋಟಲ್ ದೇರ್ ಆರ್ 28 RRBs. ಆ್ಯಕ್ಚುಲಿ ಫಸ್ಟ್ 47 ಅಬೋ ಇದ್ದು. ಸೊ ಮರ್ಜ್ ಆದ ಬ್ಯಾಂಕ್ಗಳು ಆಲ್ಮೋಸ್ಟ್ ಒನ್ ಸ್ಟೇಟ್ ಒನ್ RRB ಪಾಲಿಸಿ ಅದು. ಓಕೆ, 1 state 1 RRB. ನಿಮ್ಗೆ ಕೇಳ್ತಾರೆ ಕ್ವಶನ್ಸ್, ಜನರಲ್ ಕ್ವಶನ್ಸ್ ಎಲ್ಲ ಇವಾಗ ಬರ್ತವೆ. ಸೊ ಅಪ್ ಟು ಡೇಟ್ ಪೇಪರ್ ಓದೋದು ಸ್ಟಡಿ ಪೇಪರ್ ಓದೋದು ಕಂಪಲ್ಸರಿ. ಲೈಬ್ರರಿ ಒಳಗೆಲ್ಲ ನಿಮ್ಮ ಫೆಸಿಲಿಟೀಸ್ ಅಂತ ಕೊಟ್ಬಿಟ್ರೆ ಸ್ವಲ್ಪ ನೀಟಾಗಿ ಓದ್ಕೊಂಡ್ರೆ ಅಂದ್ರೆ ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಸೊ 28 RRB ಸೇರ್ಕೇಶಂದ್ರೆ 1 RRB ಆಗ್ತೈತಿ. ನೆಕ್ಸ್ಟ್ ನ್ಯಾಷನಲ್ ರೂರಲ್ ಬ್ಯಾಂಕ್ ಆಫ್ ಇಂಡಿಯಾ. ಅವಾಗ ಏನಾಗ್ಬಿಡ್ತದೆ ನಿಮಗೆ ಅಕ್ರಾಸ್ ಇಂಡಿಯಾ ಓಪನ್ ಆಗಿಬಿಡ್ತೈತಿ. ಅವಾಗ ಏನಾಗ್ಬಿಡ್ತದೆ ಒಮ್ಮೆ ಸಡನ್ ನಿಮ್ಗೆ 10,000 ವ್ಯಾಕೆನ್ಸಿಗೆ ಓಪನ್ ಆಗ್ತದೆ. ಈಗ ನೋಡಿರ್ಬೇಕು ನೀವು SBI ರೀಸೆಂಟಾಗಿ ಅನೌನ್ಸ್ ಮಾಡಿದಾರೆ. ಅವರು ಎಷ್ಟು ಅನೌನ್ಸ್ ಮಾಡ್ಯಾರ ಅಂದ್ರೆ ಮಿನಿಮಮ್ 15,000 ಜನ ಕ್ಲರಿಕಲ್ ತಗೋದ್ನಂತ ಯಾರು 15,000. ಆಮೇಲೆ ಆಪ್ಟಿಟ್ಯೂಡ್ ನೋಡಿದ್ನಿ, ರೀಸನಿಂಗ್ ನೋಡಿದ್ನಿ, ಕಂಟೆಂಟ್ ಅಂತೂ ಭಾಳ ನೀಟಾಗಿ ಕೊಟ್ಟಾರ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಪ್ರಾಕ್ಟೀಸ್ ಟೆಸ್ಟ್ ಕೂಡ ಅದ್ರಾಗದಾವಿಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಆಗ್ತಿಲ್ಲ. ಯಾವುದಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಭಾಳಷ್ಟು ಜನ ಕೂತೀವಿ ನಾವು ಇಂಗ್ಲೀಷ್ನಾಗ ವೀಕ್ ಅದೀವಿ, ನಾ ರೀಸನಿಂಗ್ ಒಳಗೆ ವೀಕ್ ಅದೀವಿ, ನಾ ಕ್ವಾಂಟ್ ಒಳಗೆ. ಸೊ ವೀಕ್ನೆಸ್ ಅನ್ನೋದನ್ನ ಒಟ್ಟು ಸೈಡಿಗೆ ಇಟ್ಬಿಡ್ರಿ, ಯಾವುದೇ ಥರ ನೋಡ್ಬಿಡ್ರಿ. ವೀಕ್ ಒಳಗೆ ಎದುರಾಗೋದಿಲ್ಲ, ಜಸ್ಟ್ ಎಲಿಜಿಬಲ್ ಆಗಿ ಟ್ರೈ ಮಾಡಿರಿ. ಸೆಕ್ಷನಲ್ ಕಟ್ ಆಫ್ ಎಷ್ಟು ಅದನ್ನು ಕ್ಲಿಯರ್ ಮಾಡೋಕೆ, ಉಳಿದು ಎಲ್ಲ ಸ್ಟ್ರಾಂಗ್ ಅದಿಲ್ಲ ಅದನ್ನು ಜಾಸ್ತಿ ಮಾಡ್ಕೊರಿ. IBPS ಹೆಂಗೈತೆ ಅಂದ್ರೆ ಎಕ್ಸಾಮ್ ಹೆಂಗೈತೆ ಅಂದ್ರೆ ಅದು ಒಂದು ಸ್ಕೋರ್ ನೋಡಂಗಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಭಾಳ ಜನ ಅನ್ಕೋತೀರ ಅವ ಅಷ್ಟು ಮಾಡ್ತಾನೆ, ಇವ ಇಷ್ಟು ಮಾಡ್ತಾನೆ, ತಲೆ ಕಳ್ಸ್ಕೊಬೇಡ್ರಿ. ಎಂಡ್ ಆಫ್ ದ ಡೇ ಎಕ್ಸಾಮ್ದಾಗ ನಾನು ಹೇಳ್ತೀನಿ ನಿಮಗೆ, ನನಗೆ ಜಸ್ಟ್ ಇಂಗ್ಲೀಷ್ 5 marks ಔಟ್ ಆಫ್ 40, ಜಸ್ಟ್ 5 marks ಮೇನ್ಸ್ ಒಳಗೆ. ಇಂಗ್ಲೀಷ್ ಪ್ರಿಲಿಮ್ಸ್ ಒಳಗಂತೂ ಇಲ್ಲ RRB, ಹೌದಾ? ಮೇನ್ಸ್ ಒಳಗೆ ಜಸ್ಟ್ 5 marks ಇಂಗ್ಲೀಷ್, ಅಷ್ಟು ಟಫ್ ಇರ್ತೈತಿ. ಸೆಕ್ಷನಲ್ ಕಟ್ ಆಫ್ ಸರ್ 0.5 marks, 0.5 marks ಸೆಕ್ಷನಲ್ ಕಟ್ ಆಫ್ 0.5. ನನಗೆ 5 marks ಬಂದಿತ್ತು. ಅದಕ್ಕೆ ಏನು ಮಾಡ್ರಿ, ಸೆಲೆಕ್ಟ್ ಮಾಡ್ಕೋರಿ ನೀವು ಯಾವುದನ್ನ ಜಾಸ್ತಿ ಪ್ರಿಪೇರ್ ಆಗಬೇಕು. ರೀಸನಿಂಗ್ ಒಳಗಂದ್ರೆ ಏನು ಹೇಳ್ತಾರಲ್ಲ ಸರ್, ಇವೇನು ಟಾಪಿಕ್ಸ್ ಅದಲ್ಲ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಹೊರಗೆ ಅದು ಬಂತು ಇದು ಬಂತು, ನೀವು 108 ವಿಡಿಯೋಸ್ ನೋಡಿದ್ರೆ 108 ಹೇಳ್ತಾರ.
ಇವತ್ತು ನಿಮ್ಗೆ ಆನ್ಲೈನ್ ಹೆಂಗೆ ಆಗ್ಬಿಟ್ಟೈತಂದ್ರೆ ನಿಮ್ಗೆ ಕಂಟೆಂಟ್ ಎಲ್ಲ ತೋರಿಸ್ತಾರೆ, ಅದು ಬರಂಗಿಲ್ಲ ಅಂತ ಸುಮ್ಮನೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ತೋರಿಸೋದು. ಭಾಳ ಡಿಫಿಕಲ್ಟ್ ಹೋದ್ರೆ ಎಲ್ಲಿ ಬಿಡ್ತೀರಿ ನೀವು ಹೇಳ್ತಾ. ರೀಸನಿಂಗ್ ಹೆಂಗೈತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಆಟೋಮೆಟಿಕ್ ಈಜಿ ಆಗೋದು ಹೋಗ್ತೈತಿ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಸಣ್ಣ ಕ್ವಶನ್ ಕೂಡ ಟಫ್ ಆಗಿಬಿಡ್ತಾವೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ. ಈಗ ಸರ್ ಹೇಳಿದ್ ನಾವು ಸಹ ಆ ಟೈಮ್ನಾಗ ಗೈಡೆನ್ಸ್ ತೊಗೊಂಡಿವಿ ಸರ್ ಕಡೆ. ರೀಸನಿಂಗ್ ಭಾಳ ನೀಟಾಗಿ ಹೇಳ್ತಾರೆ. ಇದು ಬೇಸಿಕ್ ಹಿಂಗೆ ಬೇಕು. ಮತ್ತು ಒಮ್ಮೆ ಸಡನ್ ಆಗಿ ನಿಮ್ಗೆ ಯಾವುದೋ ಒಂದು ಕ್ವಶನ್ ತಂದು ಇಟ್ಟರಂದ್ರೆ ನೀವು ತಿಳಿಯೋದೇ ಇಲ್ಲ. ನೀವು ಬೇಸಿಕ್ ತೊಗೋರಿ ಇದನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡ್ದಂಗೆ ಏನು ಆ ಪ್ರಾಕ್ಟೀಸ್ ಅದ್ರಾಗ ಏನು ಕೊಟ್ಟರೆ ನೀಟಾಗಿ ಮಾಡಿದ್ರೆ 100% ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಆಪ್ಟಿಟ್ ರೀಸನಿಂಗ್ ನಮ್ಗೆ 10 ಮಾರ್ಕ್ಸ್ ಔಟ್ ಆಫ್ 40, 10 ಮಾರ್ಕ್ಸ್ ಫೈನಲ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 8 ಮಾರ್ಕ್ಸ್. GK ಅರೌಂಡ್ 32 ಮಾರ್ಕ್ಸ್ ತೊಗೊಂಡು 35 ಮಾರ್ಕ್ಸ್ ಬಂದಿದೆ ನಂಗೆ ಔಟ್ ಆಫ್ 40. GK ಒಳಗೆ ಏನೂ ಇಲ್ಲ, ಸ್ಟಾಟಿಕ್ ಅವೇರ್ನೆಸ್ ಏನೈತಲ್ಲ ಹೇಳಿದ್ನಲ್ಲಿ ನಿಮ್ಗೆ ಬುಕ್ನಾಗ ನೀಟಾಗಿ ಕೊಟ್ಬಿಟ್ರಲ್ಲ ಇದನ್ನ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಒಂದು ಅದನ್ನು ನಿಮಗೆ ಗೈಡ್ ಮಾಡಿರ್ತಾರೆ. ಕಂಟಿನ್ಯೂಸ್ ಆಗಿ ನೀವು ಪೇಪರ್ ಓದ್ಕೊಂತ ಹೋದ್ರಂದ್ರೆ ಆಲ್ಮೋಸ್ಟ್ ಕರೆಕ್ಟ್. 35 ಮಾರ್ಕ್ಸ್. ಕಂಪ್ಯೂಟರ್ ಕೂಡ ಇಲ್ಲೇ ಇರೋದಲ್ಲ ನಮ್ಮ ಜಂಗಿನ್ ಮಾಡ್ತಾರೆ, ಅಗದಿ ನೀಟ್ ಎಕ್ಸ್ಪರ್ಟ್ ಅವರು ಕಂಪ್ಯೂಟರ್ನೆಸ್. ಅವು ಬುಕ್ಸ್ ನೋಡಿದ್ನಿ, ಬುಕ್ಸ್ನಾಗ 80+ ಅವ್ರು ಹೇಳೋದು ಮಸ್ತ್ ಐತಿ. ಇದು ನೀಟಾಗಿ ಎಲ್ಲ ಹೇಳ್ಬಿಟ್ಟಿರ್ತಾರೆ. ಶಾರ್ಟ್ಕಟ್ಸ್ ಆಗಲಿ ಮೈಕ್ರೋಸಾಫ್ಟ್ ಟೀಮ್ಸ್ ಪ್ಯಾಕೇಜ್ ಇದೆಲ್ಲ ಅದೆಲ್ಲ ಅದ್ರ ಮೇಲೆ ಕ್ವಶನ್ಸ್ ಬಂದ್ಬಿಟ್ಟು ಏನೂ ಬರೋದು. ಭಾಳ ಡೀಪಾಗಿ ಹೋಗ್ಕೋಬೇಡಿ, ಸಿಂಪಲ್ ಕ್ವಶನ್ಸ್ ಬರ್ತಾವೆ. ಭಾಳ ಡೀಪಾಗಿ ಹೋದ್ರೂ ಏನಾಗ್ಬಿಡ್ತದೆ ನೆನಪುಳಿಯಂಗಿಲ್ಲ. ಬಟ್ ಏನು ಮಾಡಿರಿ, ಬಟ್ ನಿಮ್ಗೆ ಎದ್ರಾಗ ಇಂಟ್ರೆಸ್ಟ್ ಐತಿಲ್ಲ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಯಾವುದು ಟಫ್ ಐತಲ್ಲ ಅದನ್ನು ಜಸ್ಟ್ ಸೆಕ್ಷನಲ್ ಕ್ವಾಲಿಫೈ ಆಗಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನೀವು ಅದ್ರಾಗ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಎಕ್ಸಾಮ್ದಾಗ ಸ್ಟಕ್ ಆಗ್ಬಿಡ್ತೀವಿ. ಅಲ್ಲೇನು ಮಾಡೋದು, ಯಾವ ಸ್ಟಕ್ ಆಗ್ತಿಲ್ಲ ಬಿಟ್ಟು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಸಾಕು ನಿಂತೀನಿ. ಬಟ್ ಪ್ರಾಕ್ಟೀಸ್ ಎಷ್ಟು ಮಾಡ್ತಿರಲ್ಲ ಅಷ್ಟು. ಇಲ್ಲಿ ಅಂತೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ ಹತ್ರ ಕೊಟ್ಬಿಟ್ಟಾರೆ. ನಾವು ಇದ್ದಾಗಿಂದನೇ ಆಯ್ತು, ಅವಾಗಿಂದ ಅಂತಿಲ್ಲ, ಅವಾಗ ನಾವು ಇದ್ದಾಗಿಂದನೇ. ಬಟ್ ಸ್ಟಡಿ ಮಾಡೋದು ನಿಮ್ಗೆ ನಾ ಈಗ ಭಾಳ ಜನ ನೋಡೋ ಹೇಳ್ಬೇಕಂದ್ರೆ ಬೆಳಗ್ಗೆ ಮಾತ್ರ ನಾವು ಗ್ರೂಪ್ ಸ್ಟಡಿ ಮಾಡ್ತಿದ್ದೆವು. ಗ್ರೂಪ್ ಸ್ಟಡಿ ಭಾಳ ಇಂಪಾರ್ಟೆಂಟ್. ಡೇ ಗ್ರೂಪ್ ಸ್ಟಡಿ ಮಾಡಿರಿ, ನೈಟ್ ಸೆಲ್ಫ್ ಸ್ಟಡಿ ಮಾಡಿರಿ. ಕ್ಲಾಸ್ ಮುಗಿದ ತಕ್ಷಣ ಡೈರೆಕ್ಟಾಗಿ ಹೋಗಿ ಕ್ವೆಶ್ಚನ್ ಕುಂಡ್ರೋದಕ್ಕಿಂತಲೂ ಒಂದು ಸ್ವಲ್ಪ ಗ್ರೂಪ್ ಕುಂತ್ರೆ ಅಂದ್ರೆ ಡಿಸ್ಕಷನ್ ಆಗ್ತವೆ. ಟೆಸ್ಟ್ಗಳು ನಿಮ್ಮ ನೋಡೋದು ಟೆಸ್ಟ್ಗಳು ಮಾಡ್ತೀವಿ. ಟೆಸ್ಟ್ ಮಾಡ್ತಿದ್ದೇವೆ ನಾವು. ನನ್ನ ಜೊತೆ ಇರೋರು ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಷನ್. ಒಬ್ರು ಇದ್ರಾಗ ಅದಾರ, NICLದಾಗ ಅದಾರ. ನಮ್ಮ ಬ್ಯಾಂಕ್ನಾಗ ಒಂದು 2 ಜನ ಅದಾರ. ಈ ಕಡೆ ಕೆನರಾ ಬ್ಯಾಂಕ್ನೂ ಆಗಿದ್ದಾರೆ. ಇಂಡಿವಿಜುವಲ್ ಎಸ್ ಶಂಕರ್ ಅಂತ ಒಬ್ರು ಇದ್ರು ಪಾಪ. ಅವರು ಜಾಯಿನ್ ಆದ 1 ವರ್ಷನಾಗ ಇದು ಸೆಲೆಕ್ಷನ್. ಅವರು ನಮ್ಮ ಬ್ಯಾಂಕ್ನಾಗ ವರ್ಕ್ ಮಾಡ್ತಾರೆ. ಇಮ್ರಾನ್ ಅಂತ ಹೇಳಿ NICLದಾಗ ವರ್ಕ್ ಮಾಡ್ತಾರೆ. ಇನ್ನೂ ಭಾಳಷ್ಟು ಜನ ಎಲ್ಲರೂ ಸೆಲೆಕ್ಷನ್. ಅದೇ ಟೈಮ್ನಾಗ ಗ್ರೂಪ್ ಡಿಸ್ಕಷನ್ ಎಲ್ಲರೂ. ನೀವು ಕೂಡ ಗ್ರೂಪ್ ಡಿಸ್ಕಷನ್ ಮಾಡಿದ್ರಂದ್ರೆ ಇನ್ನೊಂದು ಏನಾದ್ರು ಗೊತ್ತಾ, ನಿಮ್ಮ ಜೊತೆ ಇದ್ದಾಗ ಗೊತ್ತಾಗ್ಬಿಡೋದು ನಿಮ್ಗೆ ಏನು ಸ್ಟ್ರೆಂತ್ ಅದಾವ ಒಂದು. ನೀವು ಕೂಡ ಅವ್ರ ಜೊತೆ ಹೆಲ್ಪ್ ಆದ್ರಂದ್ರೆ ಒಬ್ರಿಗೊಬ್ಬರು ಮಾಡಿದ್ರೆ 100% ಜಾಬ್. ನಾನು ಕೂಡ ಇಲ್ಲೇ ನೀವು ಕುಂತಿರಲ್ಲ, ಇದೇ ಸೀಟ್ನಾಗ ಕುಂತಾವ. ಇಟ್ಸ್ ಬಿನ್ 7.5 years ಬ್ಯಾಕ್. 7 ವರ್ಷ ನಾನು ಈಗ 7 ವರ್ಷ ಆಯ್ತು ನಾನು ಜಾಯ್ನ್ ಆಗಿ. ಬ್ಯಾಂಕಿಗೆ ಒಳಗೆ ಎಂಟ್ರಿ ಆದ್ರೆ ಅಂದ್ರೆ ಅಗದಿ ಬ್ಯೂಟಿಫುಲ್ ಐತಲ್ಲ ಜೀವನ ನಿಮ್ದು. ಹೆಂಗೈತಂದ್ರೆ ಎಲ್ಲಾನು ಅವೈಲಬಿಲಿಟಿ. ನಿಮ್ಗೆ ಕೈ ತುಂಬ ಸಂಬಳ ಬರ್ತದೆ, ಎಕ್ಸಾಕ್ಟ್ ಡೇಟ್ ಸ್ಯಾಲ್ರಿ ಕ್ರಿಯೇಟ್ ಆಗುತ್ತೆ, ಸಾಕಷ್ಟು ಅಲವೆನ್ಸಸ್ ಅದಾವೆ. ನಿಮಗೆ ಟ್ರಿಪ್ ಇರ್ತೈತಿ 4 ಇಯರ್ಸ್ಗೊಂದು ಸರಿ ಎಲ್ಲಿ ಬೇಕಾದ್ರೆ ಆಲ್ ಇಂಡಿಯಾ ಟ್ರಿಪ್ ಇರ್ತೈತಿ. ಭಾಳಷ್ಟು ಇದಾವೆ. ಮೋಟಿವೇಟ್ ಮಾಡ್ಕೊರಿ ನಿಮ್ದನ್ನು ನೀವು. ಮೋಟಿವೇಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗ್ಬೇಡ್ರಿ. ಸರ್ ಎಕ್ಸಾಮ್ ಹಿಂಗೈತ್ರಿ, ಟಫ್ ಐತ್ರಿ, ಹಂಗೈತ್ರಿ, ಹಿಂಗೈತೆ ಅಂತ ನಿಮ್ಗೆ ಯಾವ್ದು ಈಜಿ ಐತೆ ಆ ಟಾಪಿಕಿಂದ ಸ್ಟಾರ್ಟ್ ಮಾಡಿ. ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಸಕ್ಕೆ ಹೋಗ್ಬೇಡ್ರಿ. ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈಗ ಹೇಳ್ತಾರಲ್ಲ ನಿಮ್ಮ ಟೆಸ್ಟ್ಗಳು ಎಷ್ಟು ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ನಿಮ್ದು ಇದು ಗೊತ್ತು. ನಿಮ್ಮ ಸ್ಟ್ರೆಂತ್ ವೀಕ್ನೆಸಸ್ ಗೊತ್ತಾಗ್ತಾವೆ ನಿಮಗೆ. ಏನು ನಮ್ಮ ಸ್ಟ್ರೆಂತ್ ಏನು ವೀಕ್ನೆಸಸ್ ಅಂತ ಅದನ್ನು ಮಾತ್ರ ಜಾಸ್ತಿ ಪ್ರಿಪೇರ್ ಆಗ. ಈಗ ಆಲ್ಮೋಸ್ಟ್ RRB ಕಾಲ್ಫಾರ್ಮ್ ಆಗೈತಿ. ನೆಕ್ಸ್ಟ್ IBPS ಕಾಲ್ಫಾರ್ಮ್, ಆಮೇಲೆ SBI, ಆಮೇಲೆ LIC ಕಾಲ್ಫಾರ್ಮ್ ಆಗೈತಿ. ಎಲ್ಲಾನು ಸೇಮ್ ಸಿಲೆಬಸ್ ರೀ, ಏನೂ ಚೇಂಜ್ ಇರಂಗಿಲ್ಲ. ಸೇಮ್ ಪ್ಯಾಟರ್ನ್. SSC ಬರ್ತೈತಿ, ಸೇಮ್ ಪ್ಯಾಟರ್ನ್. ಎಲ್ಲಾನು ಏನದಾವಲ್ಲ ಎಲ್ಲ ಸೇಮ್ ಪ್ಯಾಟರ್ನ್ ಇವೆ. ಇನ್ನೂ ಭಾಳಷ್ಟು ವೇಕೆನ್ಸಿ ಓಪನ್ ಆಗ್ಬೋದು. ಅದಕ್ಕೆ ನೀವು ರೆಡಿ ಆಗಿರ್ಬೇಕು. ಓಪನ್ ಆಗೋದನ್ನ ಯಾವುದೇ ಕಡೆ ಕೊಡಬಾರ್ದು. ಫಸ್ಟ್ ನೀವು ರೆಡಿ ಆಗ್ರಿ. ಓಪನ್ ಆದ ತಕ್ಷಣ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಿದ್ರೆ ಪಾಸ್ ಆಗೋದು. ಮೇನ್ಸ್ ಪ್ರಿಪ್ರೇಷನ್ ಮಾಡಿರಿ, ಪ್ರಿಲಿಮ್ಸ್ ಆಟೋಮೆಟಿಕ್ ಆಗ್ತೈತಿ. ಯಾಕಂದ್ರೆ ಮೇನ್ಸ್ ಒಳಗೆ ಪ್ರಿಲಿಮ್ಸ್ ಇರ್ತಾವೆ. RRB PO ಅಪ್ಲೈ ಮಾಡಿದ್ರಿ ಅಂದ್ರೆ ಇಷ್ಟು ಈಜಿ ಇರ್ತೈತೆ ಅಂದ್ರೆ ಎಕ್ಸಾಮ್ ನಿಮಗೆ 80 ಮಾರ್ಕ್ಸ್ ಇರುತ್ತೆ. ಐ ಥಿಂಕ್ ಸೊ, ಕರೆಕ್ಟ್ ಅಲ್ಲ? 80 ಮಾರ್ಕ್ಸ್ ಪ್ರಿಲಿಮ್ಸ್, 40+40. ಇಂಗ್ಲೀಷ್ ಇಲ್ಲ ಮೊದಲು ಇತ್ತು ಇಂಗ್ಲೀಷ್ ತೆಗೆದಾರೆ, ಪ್ರಿಲಿಮ್ಸ್ ಸಿಗಿಲ್ಲ. ಬರೇ ರೀಸನಿಂಗ್ ಮತ್ತೆ ಕೌಂಟ್ ಮಾಡಿದ್ದಾರೆ ಸರ್ 40.
ನನ್ನ ಪ್ರಕಾರ ನೀವು ನೀಟಾಗಿ ಏನು ರೀಸನಿಂಗ್ ಮಾತ್ರ ಏನು ಸರ್ ಹೇಳ್ತಾರಲ್ಲ ಇದಕ್ಕಿಂತ ಒಂದು ಚೂರು ಅಪ್ಡೇಟ್ ಆದರೆ ಸಾಕು ನೀವು 40 ಕಡಿಮೆ ಅಂದ್ರೆ 35+ ಮಾಡ್ತೀವಿ ನಾವು, ಅಷ್ಟು ಈಜಿ ಇರ್ತದೆ. ನೀವು ಬೇಕಾದ್ರೆ ಫಿಲಿಮ್ಸು ಟೆಸ್ಟ್ ತೆಗೆದುಬೇಕು ಹೇಳೋದು, ನಾವೆಲ್ಲ ಮಾಡಿದ್ದು ಆ ಟೈಮ್ನಾಗ ಆಗಿದ್ದವು, ಯಾಕಂದ್ರೆ ಈಜಿ ಇರ್ತೈತೆ ಫಿಲಿಮ್ಸ್. ಸೊ ಮೇನ್ಸ್ ಟಫ್ ಇರ್ತದೆ, ಮೇನ್ಸಿಗೆ ಮಾತ್ರ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡ್ಬೇಕು ನೀವು, ನೀಟಾಗಿ ಡೀಪಾಗಿ ಸ್ಟಡಿ ಮಾಡ್ಬೇಕು ಸ್ವಲ್ಪ. ಬಟ್ ಪ್ರಿಲಿಮ್ಸ್ ನೀವು ಪಾಸ್ ಮಾಡಿದಂದ್ರೆ ಇಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಬರ್ತದಂದ್ರೆ ಐ ಕ್ಯಾನ್ ಡೂ ಇಟ್ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಬಟ್ ಎಕ್ಸಾಮ್ ಫೇಲ್ ಆದರೆ ಯಾವುದೇ ಕಾರಣಕ್ಕೂ ಹೆದರುವಂಗಿಲ್ಲ. ನಂದು ಹೇಳ್ಬೇಕು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮ್ಗೆ. ಎಕ್ಸಾಮ್ ಫೇಲ್ ಆದರೆ ಒಂದು ಸ್ವಲ್ಪನೇ ಬೇಜಾರು ಮಾಡ್ಕೋತಿದ್ದಿಲ್ಲ, ಒಂದಿಟ್ಟು ನಾ ಸರ್ ಸಾಕಷ್ಟು ಡಿಸ್ಕಷನ್ ಮಾಡಿ. ಯಾಕಂದ್ರೆ ಗ್ಯಾರಂಟಿ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ಒಂದು ಸರಿ ಅಲ್ಲ 2 ಸಲ ಫೇಲ್ ಆದರೂ ಕೂಡ ನಿಮ್ಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬೋದು. ಅವಾಗ ನಾನು ಮಾಡ್ತೀನಿ ಒಂದಿಟ್ಟು 100% ಮಾಡ್ತೀನಿ ಅಷ್ಟೇ. ಅದಕ್ಕೆ ಹೇಳೋದು ಇವತ್ತಿನ ಪ್ರಿಪರೇಷನ್ ಹೆಂಗೈತಿಲ್ಲ ಸ್ಟಾರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ನಾಳೆ ಅಂತ ಮಾಡೋಕೆ ಹೋಗ್ಬೇಡಿ. ನಾಳೆ ಅಂತ ಯಾರು ಪೋಸ್ಟ್ಪೋನ್ ಮಾಡ್ತಾರಲ್ಲ ಅವ್ರ ಅಪಾಯಿಂಟ್ಮೆಂಟ್ ಕೂಡ ಪೋಸ್ಟ್ಪೋನ್ ಆಗ್ತದೆ. ಅದಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ನಾಳೆ ಸ್ಟಡಿ ಮಾಡಬೇಕು. ನಾಳೆ ಮುಂದಿನ ತಿಂಗಳ ಮುಂದಿನ ವಾರ ಸ್ಟಾರ್ಟ್ ಮಾಡಿರಿ, ಮುಂದಿನ ತಿಂಗಳು ಸ್ಟಾರ್ಟ್ ಮಾಡಿ. ಭಾಳಷ್ಟು ಜನ ನಾವು ಅದನ್ನ ಮಾಡ್ತೀವಿ. ಏನು ಮಾಡ್ತೀವಿ ಹೇಳ್ರಿ, ಇವತ್ತು ಕೋಚಿಂಗ್ ಬರ್ಬೇಕಾದ್ರೆ ತಲೆ ಇಟ್ಟು ಬಂದಿರ್ತೀವಿ ನಾವು. ಈ 3 ತಿಂಗಳದಾಗ ಇಲ್ಲಿ ಏನು ಕ್ಲಾಸ್ ಆಗ್ತೈತಿಲ್ಲ ಅದನ್ನ ಪ್ರಿಪ್ರೇಷನ್ ಆಗ್ಬೇಕು ಬಂದಿರ್ತೀವಿ. ಬಟ್ ಇಲ್ಲಿ ಬಂದ ಬಳಿಕ ಏನು ಮಾಡ್ತೈತಿ, ಪ್ರಿಪರೇಷನ್ ಸ್ಟಾರ್ಟ್ ಆಗ್ತೈತಿ, ಕ್ಲಾಸ್ ಅಂತ ಕರೆಕ್ಟಾಗೆಲ್ಲ ಹೇಳ್ತಿರ್ತಾರೆ. ಎಷ್ಟೋ ಜನ ಕ್ಲಾಸ್ ತಪ್ಪಿಸೋದು. ಬಟ್ ಇವತ್ತು ಒಂದು ಕ್ಲಾಸ್ ತಪ್ಪಿಸಿದ್ರು ಕೂಡ ನಾಳೆ ನಿಮ್ಗೆ ಅದ್ರದ್ದು ನಾಳೆ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತೀನಿ. 2016 ಫಸ್ಟ್ ಎಕ್ಸಾಮ್ ನಾನು ಫೇಲ್ ಆದ್ರೆ ನಾನು ಎಷ್ಟರಲ್ಲೇ ಫೇಲ್ ಆಗಿರ್ಬೇಕು ಹೇಳಿ. ಜಸ್ಟ್ ಇವೆಲ್ಲ ಎಕ್ಸಾಂಪಲ್ಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳಕತ್ತೀನಿ ಅಷ್ಟೇ. ನಾನು ಎಷ್ಟರಲ್ಲೇ ಫೇಲ್ ಆಗಿರ್ಬೇಕು? ಎಸ್ 0.01 ಮಾರ್ಕ್ಸ್. ಕ್ಯಾನ್ ಯು ಇಮ್ಯಾಜಿನ್ ಇಟ್? 0.01 ಮಾರ್ಕ್ಸ್ ಹೇಗಾಗಿರ್ಬೇಕು? ಫಸ್ಟ್ ಮೇನ್ಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿತ್ತು, ಮೇನ್ಸ್ 0.01 ಮಾರ್ಕ್ಸ್. ಅಷ್ಟು ಅಂದ್ರೆ ನಿಮ್ಗೆ ಅಷ್ಟು ಇದು ಇರ್ತೈತಿ. ಅದಕ್ಕೆ ಹೇಳೋದು, ನೀವು ಒಂದು ಕ್ಲಾಸ್ ಬಂಕ್ ಮಾಡಿದ್ರು ಕೂಡ ಅವತ್ತಲ್ಲಿ ಏನಾಗ್ತೈತೆ ಹೇಳ್ರಿ, ರಿಸಲ್ಟ್ ಏನಿರ್ತೈತಿ 0.01 ಒಳಗೆ ಕೂಡ ಫೇಲ್ ಆಗ್ತೀವಿ ತೋರಿಸ್ತೀವಿ. ಪ್ರತಿದಿನ ಇಂಟ್ರೆಸ್ಟ್ ನಿಮ್ಗೆ ಹಂಗೆ ಇರ್ಬೇಕು. ನೀವು ಹೆಂಗೆ ಬಂದಿರಲ್ಲ ಇಂಟ್ರೆಸ್ಟ್ ಕೊಟ್ಟು ಅದೇ ಇಂಟ್ರೆಸ್ಟ್ ನೀವು ಲಾಸ್ಟ್ನಾಗ 100 ಇಷ್ಟೋ ಜನ ನಮ್ಮ ಜೊತೆ ಕುಂತವ್ರು ಕೂಡ ಲೇಡೀಸು ಕೂಡ ಇಲ್ಲಿ ಇದ್ರಾಗ ಎಷ್ಟೋ ಜನ ನ್ಯಾಷನಲ್ ಬ್ಯಾಂಕ್ ಸೆಲೆಕ್ಟ್ ಆಗ್ತಾರೆ, SBI ಸೆಲೆಕ್ಟ್ ಆದವರು, ಇಂಡಿಯನ್ ಬ್ಯಾಂಕ್, ಭಾಳಷ್ಟು ಬ್ಯಾಂಕ್ಸ್ ಅದ ನ್ಯಾಷನಲ್ ಬ್ಯಾಂಕ್ಸ್ಗಳು, ಭಾಳ ಜನ ಸೆಲೆಕ್ಟ್ ಆಗಿದೆ. ಗರ್ಲ್ಸ್ ಕೂಡ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ. ನೀಟಾಗಿ ಸ್ಟಡಿ ಮಾಡಿದ್ರೆ ಹುಡುಗರ್ಕಿಂತ ಜಾಸ್ತಿ ಹುಡುಗಿಯರ ಮಾಡ್ತಾರೆ. ಯಾಕಂದ್ರೆ ಹುಡುಗರು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಜಾಸ್ತಿ ಇರ್ತದೆ. ಬಟ್ ಹುಡುಗಿಯರು ಏನಿತ್ತು ಹಂಗಿರಂಗಿಲ್ಲ, ನೀಟಾಗಿ ಸ್ಟಡಿ ಮಾಡಿದ್ರೆ ಸಾಕು. ಗ್ರೂಪ್ ಸ್ಟಡಿ ಮಾಡ್ಬೇಕಷ್ಟೇ. ನೀವು ಒಂದು ಸ್ವಲ್ಪ ಗ್ರೂಪ್ ಸ್ಟಡಿ ಮಾಡಿ ಡಿಸ್ಕಷನ್ ಮಾಡಿರಿ. ಲೈಬ್ರರಿ ಒಳಗೆ ಕೂಡ ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಸ್ವಲ್ಪ ಲೈಬ್ರರಿ ಕುಂತು ಹೋದ್ರಿ. ಈ ಕ್ಲಾಸ್ ಬಿಟ್ಟ ತಕ್ಷಣ ಮನೆಗೆ ಹೋಗೋದಕ್ಕಿಂತ ಅಟ್ಲೀಸ್ಟ್ ಒಂದು 2 ಅವರ್ಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಸರ್ ಇರ್ತಾರೆ, ಇಮಿಡಿಯೇಟ್ ಆಗಿ ಹೋಗಿ ಡಿಸ್ಕಷನ್ ಮಾಡೋದು. ಸರ್ ಈ ಕ್ಲಾಸ್ ಹಿಂಗ್ರಿ ಅಂದ್ರೆ ಸಾಕು, ಅವ್ರು ಇಮಿಡಿಯೇಟ್ ಆಗಿ ಯೋಚನೆ ಮಾಡೋದು. ನಾವು ಮಾಡಿದ್ದು ಅದನ್ನ ಏನು ಗೊತ್ತಾಗಿಲ್ಲ ಅಂದರೆ ಎಲ್ಲರಿಗೂ ಡಿಸ್ಕಷನ್ ಮಾಡ್ತಿದ್ವಿ. ನಾ ಮ್ಯಾಥ್ಸ್ ಹೇಳ್ತಂದ್ರೆ ರೀಸನಿಂಗ್ ಸರ್ದು ಡಿಸ್ಕಷನ್ ಮಾಡೋದು, ಕಂಪ್ಯೂಟರ್ ಸರ್ ಜೊತೆ ಡಿಸ್ಕಷನ್ ಮಾಡೋದು. ಇವೆಲ್ಲ ಇಂಗ್ಲೀಷ್ ಮೇಡಮ್ ಬರ್ತಿದ್ರು, ಇಂಗ್ಲೀಷ್ ಮೇಡಮ್ ಜೊತೆ ಇಂಗ್ಲೀಷ್ ಡಿಸ್ಕಷನ್ ಮಾಡೋದು. ಇವೊಂದು ಅದಕ್ಕೆ ಹೇಳೋದು, ನೀವು ಕೂಡ ಅಷ್ಟೇ ಮಾಡಿರಿ. ನೀಟಾಗಿ ಸ್ಟಡಿ ಮಾಡಿರಿ, ಡೌಟ್ ಬಂದ್ರೆ ಸ್ವಲ್ಪ ಡಿಸ್ಕಷನ್ ಮಾಡಿರಿ. ಅದನ್ನ ಬಿಟ್ಟರೆ ಬೇರೆ ಹಾದಿನೇ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ ಬ್ಯಾಂಕಿಂಗ್ ಬಗ್ಗೆ, ಇಷ್ಟು ಟ್ರಾನ್ಸ್ಪರೆಂಟ್ ಅಂದ್ರೆ ಟ್ರಾನ್ಸ್ಪರೆಂಟ್, ಯಾವನಿಗೂ ಹೋಗಿ ಒಂದು ಸಿಲೆಕ್ಟ್ ಹೊಡಿಯೋಂಗಿಲ್ಲ, ಯಾರಿಗೆ ಕೈ ಮುಗಿಯೋಂಗಿಲ್ಲ, ಯಾವ ಒಂದು ರೂಪಾಯಿ ಕೊಡೋಂಗಿಲ್ಲ. ಎಕ್ಸಾಮ್ ಅಪ್ಲೈ ಆಗಿ ರಿಸಲ್ಟ್ ಬರೋ ತನ ನಮ್ಮ ಮನ್ಯಾಗ ಗೊತ್ತಿದ್ದಿಲ್ಲ. ಅಂದರೆ ಜಾಬ್ ಅಷ್ಟರ ಮಟ್ಟಿಗೆ ನಿಮಗೆ ಯಾರಿಗೆ ವೊಕೇಶನ್ ಇಲ್ಲ, ನಾನು ನಿಮ್ಮ ಜಾಬ್ ಆಗೋದಕ್ಕೆ ಇಷ್ಟು ರೊಕ್ಕ ಕೊಡಬೇಕು, ಇಷ್ಟು ಇದು ಮಾಡಬೇಕು, MLA ಭೇಟಿ ಆಗಬೇಕು, MP ಭೇಟಿ ಆಗಬೇಕು, ಪಾಲಿಟಿಷಿಯನ್ಸ್ ಹಿಡಿಬೇಕು. ಈ DC ಬ್ಯಾಂಕ್ನ ಕೇಳಿದ್ರೆ ನೀವು ಹೆಂಗಿರ್ತಾವೆ, ಹಂಗೆ ಏನೂ ಇಲ್ಲ ನಮ್ಮ ಬ್ಯಾಂಕ್ನಾಗ. ಸ್ಟಡಿ ಅಷ್ಟೇ ಇಂಪಾರ್ಟೆಂಟ್. ಸ್ಟಡಿ ಮಾಡಿದ್ರೆ ಸಾಕು. ಎಷ್ಟು ಮತ್ತು ಊರಾಗ ಎಷ್ಟು ರೆಸ್ಪೆಕ್ಟ್ ಇರ್ತೈತೆ ಅಂದ್ರೆ, ಚೇರ್ಮನ್ ಹಿಡಿದು ಊರಾಗ ಚೇರ್ಮನ್ ಇರ್ತಾರಲ್ಲ ಅವ್ರು ಕೂಡ ಬಂದರೆ ನೀವು ಬಂದರೆ ಸರ್ ನಮಸ್ಕಾರ ರೀ ಸರ್ ಹಂಗೆ ಹಿಂಗೆ ಮ್ಯಾಗೆ ಕರೀದು ಡಿಸ್ಕಷನ್, ಅಷ್ಟು ರೆಸ್ಪೆಕ್ಟ್ಫುಲ್ ಜಾಬ್. ಈಗ ನಾನು 4 ಇಯರ್ಸಿಂದ ಬ್ರಾಂಚ್ ಮ್ಯಾನೇಜರಾಗಿ ವರ್ಕ್ ಮಾಡತ್ತೀನಿ. ಸ್ಟಾರ್ಟಿಂಗಾಗಿ ಜಾಯ್ನ್ ಆಗಿದ್ದು ಅಸಿಸ್ಟೆಂಟ್ ಮ್ಯಾನೇಜರ್ ಆಸ್ ಅ PO. 3 ವರ್ಷ ವರ್ಕ್ ಮಾಡಿದ್ನಿ. ಆಮೇಲೆ ಡೈರೆಕ್ಟ್ ಮ್ಯಾನೇಜರ್ ಆಗಿ ಪೋಸ್ಟಿಂಗ್ ಕೊಟ್ಟರು. ಆಮೇಲೆ ಸ್ಟಡಿ ಮಾಡೋದು ಒಂದ್ಸಲ ನಿಮ್ಗೆ ಹ್ಯಾಬಿಟ್ ಇತ್ತು. ನಾನು ಇಲ್ಲಿ ತನಕ ಕೂಡ ಹಂಗೆ ಸ್ಟಡಿ ಮಾಡ್ತೀನಿ. ಇಂಟರ್ನಲ್ಲಿ ಎಕ್ಸಾಮ್ ಇದ್ದು ನಮಗೆ JIB ಮತ್ತು CIB ಅಂತ 2 ಎಕ್ಸಾಮ್ ಫಸ್ಟ್ ಟೈಮ್ದಾಗ ಕ್ಲಿಯರ್ ಮಾಡ್ಕೊಂಡು ನಾನು. ಯಾಕಂದ್ರೆ ಇಲ್ಲಿಂದ ನಂಗೆ ಬೇಸ್ ಇತ್ತು, ಒಂದು ಸ್ಟಡಿ ಮಾಡೋ ಬೇಸ್ ಇತ್ತು, ಅದಕ್ಕೆ ಕಂಟಿನ್ಯೂಸ್ ಮಾಡಿದ್ದಕ್ಕೆ JIB CIB ಬರೀ 3 ಎಕ್ಸಾಮ್ ಪಾಸ್ ಮಾಡಿದ್ದು ಪರ್ ಮಂತ್ 15,000 ಇಂಕ್ರಿಮೆಂಟ್, ಪ್ರಮೋಷನ್ ಕೊಟ್ಟರು. ಇಷ್ಟೆಲ್ಲ ಬೆನಿಫಿಟ್ಸ್ ಇರ್ತವೆ. ಏನು ಸ್ಟಡಿ ಮಾಡೋದು ಈಗಿಂದ ಬೇಸ್ ನಿಮಗೆ ಇದೇನು ಬಂತಂದ್ರೆ ಮುಂದೆ ನೀವು ಬ್ಯಾಂಕ್ನಾಗ ಹಿಡಿಯೋರು ಯಾರು ಆಗಿಲ್ಲ. ಸ್ಯಾಲ್ರಿ ಮಾತ್ರ ಔಟ್ಸ್ಟ್ಯಾಂಡಿಂಗ್. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಕಡಿಮೆ ಅಂದ್ರೂ 80,000 ಸಂಬಳ ಸ್ಟಾರ್ಟ್ ಆಗ್ತೈತಿ.
80,000 ಸ್ಟಾರ್ಟಿಂಗ್. ಏನೂ ಮಾಡೋಂಗಿಲ್ಲ, ನೀವು ಬರೀ ಕುಂತು ಬರ್ತಿರ್ತೀರ ಅಷ್ಟ ಪಿ ಒ ಮಾಡ್ತಿರ್ತೀರಿ, ಬಟ್ ಜಾಸ್ತಿ ಇರೋಂಗಿಲ್ಲ ಅದು. ಬಟ್ ಸ್ಯಾಲ್ರಿ ಫುಲ್ ಕ್ರಿಯೇಟ್ ಆಗ್ತೈತಿ. ನೀವು ಸಾಕಷ್ಟು ರಜೆಗಳು ಇರ್ತಾವೆ. ಒಂದು ತಿಂಗಳದ ಮಿನಿಮಮ್ ಗೌರ್ಮೆಂಟ್ ಹಾಲಿಡೇ 6 ಡೇಸ್, ನಿಮ್ಗೆ 2 ಸ್ಯಾಟರ್ಡೆ 4 ಸಂಡೇ. ಯಾರೂ ಹೇಳಂಗಿಲ್ಲ, ನಿಮ್ಗೆ ಎಲ್ಲರೂ ಹೇಳ್ತಿರ್ತಾರೆ ಅವ್ರು ಬರೀ ಫುಲ್ ರಜೆ ಆರಾಮ್ ಎಂಜಾಯ್ ಮಾಡ್ರಿ. ಪೆಟ್ರೋಲ್ ಅಲವೆನ್ಸ್ ಕೊಡ್ತಾರೆ ಮಿನಿಮಮ್ 40 ಲೀಟರ್ಸ್ ಪರ್ ಮಂತ್. 40 ಲೀಟರ್ ಪೆಟ್ರೋಲ್ ನಿಮ್ಗೆ ಎಲ್ಲಿ ಬೇಕಂದ್ರೆ 2 ಗಾಡಿ ತೊಗೊಂಡು. ಗಾಡಿ ಲೋನ್ ಕೊಡ್ತಾರೆ, ಗಾಡಿ ಬೇಕಂದ್ರೆ ಗಾಡಿ ಲೋನ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳ್ರಿ? 7%. ಸರ್ ಮನಿ ಕಟ್ಕೋತೀನಂದ್ರೆ ಮನಿ ಲೋನ್ ಕೊಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 7%. ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ. ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫರೆನ್ಸ್ ಯೂಸ್ ಆಗ್ತೈತೆ ಲಾಂಗ್ ಟರ್ಮ್ 30 ಇಯರ್ಸ್ ಜೊತೆ ಹೋದ್ರಂತ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 7% ಅಂದ್ರೆ ಪರ್ ಲ್ಯಾಕ್ 7,000. ಅದ ಕಾಂಪೌಂಡ್ ಇಂಟ್ರೆಸ್ಟ್ ಹೋದ್ರಂದ್ರೆ ಮಲ್ಟಿಪಲ್ಸ್ ಆಗ್ಬೇಕು. ಕರೆಕ್ಟ್. ಮನಿಗೆ ಅಂತ ಅಪ್ ಟು 1 crore ಸ್ಕೇಲ್ ಲೋನ್ ಆಫೀಸರ್ ಎಷ್ಟು ಕೊಡ್ತಾರೆ ಹೇಳ್ರಿ? 1 crore ಲೋನ್ ಕೊಡ್ತಾರೆ. ಆರಾಮಾಗಿ ನಿಮ್ಮ ತಿಂಗಳ EMI ಕಟ್ಟಾಗ್ತಾ ಹೋಗ್ತೀವಿ. ಕಾರ್ ತಗೋತೀನಿ ಅಂದ್ರೆ ಕಾರ್ ಲೋನ್ 7%. ಫೆಸ್ಟಿವಲ್ ಇದ್ದಾಗ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಲೋನ್ ಕೊಡ್ತಾರೆ ವಿತೌಟ್ ಇಂಟ್ರೆಸ್ಟ್. 1 ಮಂತ್ ಗ್ರಾಸ್ ಸ್ಯಾಲ್ರಿ ಕೊಡ್ತಾರೆ. ನಿಮ್ಗೆ ಆರಾಮ್ 12 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಕಟ್ಕೋತ ಹೋಗ್ರಿ. ಈಗ ಏನು ತ್ರಾಸ ತೊಗೊಂಡಿರ್ತಿರಲ್ಲ 100% ಇವೆಲ್ಲ ನಾಳೆ ನಿಮ್ಗೆ ಇನ್ ದ ಫಾರ್ಮ್ ಆಫ್ ಅಲವೆನ್ಸಸ್ ನಿಮಗೆ ಡೆಫಿನೆಟ್ಲಿ ಅವು ಸಮಾಧಾನ ಮಾಡ್ತಾವೆ. ಎಷ್ಟು ಕಷ್ಟಪಟ್ಟು ಸ್ಟಡಿ ಮಾಡಿರ್ತಿಲ್ಲ ಅಷ್ಟೇ. ನಾವು ಕೂಡ ಎಷ್ಟು ಕಷ್ಟಪಟ್ಟು ನಮ್ಗೆ ಗೊತ್ತು. ಸರ್ ಬಗ್ಗೆ ಅಂತ ನೀವು ಸ್ಟೋರಿ ಕೇಳಿದ್ರೆ ಅದ್ರ ಶಾಕ್ ಆಗ್ಬಿಡ್ತೀರಿ ನೀವು. ಅಷ್ಟು ಸ್ಟೋರಿ ಐತೆ ಅವ್ರದ್ದು ಹೇಳ್ಬೇಕಂದ್ರೆ. ಇಲ್ಲಿ ಎಲ್ಲರೂ ನಿಮ್ಮ ಮುಂದೆ ಯಾರ ಬಂದ್ರು, ಇವತ್ತು ನಾ ಬಂದಿನಿ, ನಾಳೆ ಮುಂದಿನವ್ರು ಮತ್ತೊಬ್ರು ಬರ್ತಾರೆ, ಯಾರ ಬಂದ್ರೂ ಕೂಡ ಪ್ರತಿಯೊಬ್ಬರು ಸ್ಟೋರಿ ಅದು. ಅಂದ್ರೆ ಸ್ಟೋರಿ ಅಂದ್ರೆ ಹೆಂಗೆ, ಅಷ್ಟು ಲೋ ಲೆವೆಲಿಂದ ಬಂದಿದ್ದು. ಇಕನಾಮಿಕಲಿ ವೀಕರ್ ಸೆಕ್ಷನಿಂದ ಬಂದವರು. ರೊಕ್ಕ ಇದ್ದವ್ರಿಗೆ ನಾ ಕೆಟ್ಟ ಅನ್ನಂಗಿಲ್ಲ, ಬಟ್ ಎಕನಾಮಿಕಲಿ ವೀಕರ್ ಇದ್ದವ್ರು ಡೆವಲಪ್ ಆಗೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಹೌದಾ? ಸೊ ಅದಕ್ಕೆ ಹೇಳೋದು, ನೀವು ಎಷ್ಟು ನೀಟಾಗಿ ಸ್ಟಡಿ ಮಾಡ್ತಿರಲ್ಲ ಅಷ್ಟು ನಾಳೆ ನಿಮ್ಗೆ. ಇವತ್ತು ನಮ್ಮ ಪೇರೆಂಟ್ಸ್ ಎಲ್ಲ ಹೊಲ್ದಾಗ ಕೆಲಸ ಮಾಡ್ತಿದ್ರು, ಬೇರೆಯವ್ರ ಮನೆಯಾಗೆಲ್ಲ ಹೊಲ್ದಾಗೆಲ್ಲ ಕೆಲಸ ಮಾಡಕ್ಕೆ ಹೋಗ್ತಿದ್ರು. ಇವತ್ತೆಲ್ಲರೂ ಅದೇ ಆರಾಮ್ ಕಾರ್ನ ತಿರುಗಾಡ್ತಾರೆ. ಬಟ್ ಒಬ್ಬರು ಅಟ್ಲೀಸ್ಟ್ ಒಬ್ಬರು ಒಂದು ಫ್ಯಾಮಿಲಿ ಒಳಗೆ ಗೌರ್ಮೆಂಟ್ ಜಾಬ್ ಹಿಡಿಲೇಬೇಕು. ಅಂದ್ರೆ ಮಾತ್ರ ಡೆವಲಪ್ಮೆಂಟ್ ಆಗ್ತೈತೆ, ಆ ಮನೆ ಲಿಫ್ಟ್ ಆಗ್ತೈತೆ. ಅದಕ್ಕೆ ಹೇಳು, ಆ ಎಕ್ಸಾಂಪಲ್ ನೀವು ಆಗಿರ್ಬೇಕಲ್ಲಿ. ನೀವೆಷ್ಟು ಸ್ಟಡಿ ಮಾಡ್ತಿರಲ್ಲ ಮೋಟಿವೇಟ್ ಮಾಡ್ಕೋಬೇಕು. ನಿಮ್ಮ ಜೊತೆ ಇದ್ದವ್ರು ಯಾರಾದ್ರೂ ಹೆಂಗಾಗ್ತೈತೆ ಅಂದ್ರೆ ಈಗೇನು ಅನ್ಸಂಗಿಲ್ಲ, ನಾಳೆ ನಿಮ್ಮ ಜೊತೆ ಇದ್ದವ್ರು ನಿಮ್ಮ ಜೊತೆ ಕುಂತು ಇಲ್ಲಿ ಕ್ಲಾಸ್ನಾಗ ಇರ್ತಾರೆ, ಅವ್ರು ಜಾಬ್ ಮಾಡ್ಕೊತಾರಲ್ಲ, ಇನ್ ಕೇಸ್ ನಿಮ್ಗೆ ಆಗಿಲ್ಲ ಅಂದ್ರೆ ಪಶ್ಚಾತ್ತಾಪ ಸ್ಟಾರ್ಟ್ ಆಗ್ಬಿಡ್ತಾವೆ. ನಾನು ಅವ್ರು ಯಾಕೆ ಸ್ಟಡಿ ಮಾಡಲಿಲ್ಲ, ನಾನು ಸ್ಟಡಿ ಮಾಡಿದ್ರೆ ಈಗ ನಾನು ಜಾಬ್ ಆಗ್ತಿತ್ತು. ಇಮಿಡಿಯೇಟಾಗಿ ಅವ್ರು ಜಾಬ್ ಹೋಗ್ತಾರೆ, ಉಳ್ದವ್ರು ಏನು ಮಾಡ್ತಾರೆ, ಮದುವೆ ಫಿಕ್ಸ್ ಮಾಡ್ಬಿಡ್ತಾರೆ. ಇವೆಲ್ಲ ಏನು ಮಾಡ್ತಾರೆ, ಆಮೇಲೆ ಗಿಲ್ಟಿ ಫೀಲ್ ಆಗಿ ಸ್ಟಾರ್ಟ್ ಆಗ್ತದೆ. ಇದನ್ನೋ ಆಗ್ಬಾರ್ದಂದ್ರೆ ಈಗಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ನೀಟಾಗಿ ಸ್ಟಡಿ ಮಾಡಿ. ಎಲ್ಲರೂ ಜಾಬ್ ಆಗ್ತೈತಿ 100%, ಬಟ್ ನೀವು ಸ್ಟಡಿ ಮಾಡ್ಬೇಕಷ್ಟೆ. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ ಬ್ಯಾಂಕಿಂಗ್ ರಿಲೇಟೆಡ್.